ಅಲ್ಲ ಕಂಡ್ಲ ಮಗ, ನೀನು ಯಾಂಡ್ರು ಹೆಂಗೆ ಕುಣಿದ್ರಂಗೆ ಕುಣ್ಕೊಂಡು ಹೆಂಗೆ ಆಡೋದ್ರಂಗೆ ಆಡ್ಕೊಂಡು ಯಾಂಡ್ರು ಮಾತು ಬೆಲೆ ಕೊಟ್ಕೊಂಡಿದ್ಯಲ್ಲ. ನೀನು ಯಾವ ಸೀಮೆ ಗಂಡಸ್ಲಾ? ಹಾಂ, ನಿಂಗೇನು ವಿಷಯ ಗೊತ್ತಾಗ್ಲಿಲ್ವಾ? ನಿಮ್ಮ ಅವ್ವಂಗೇನೋ ತಲ್ಗಾಕವಳಂತೆ. ಅಯ್ಯಮ್ಮ ಎಲ್ಲನೂ ಅವಳು ಹೇಳ್ದಂಗೆ ನೀನು ಯಾಂಡ್ರು ಹೇಳ್ದಂಗೆ ಕೇಳ್ಕೊಂಡವಳಂತೆ. ಹಾಂ, ಇದು ಒಳ್ಳೆ ಸೊರ ಐತ್ ಕಣ. ಎಲ್ಲ ಮನೆ ಎಲ್ಲನೂ ಆಗ್ಲೇನಿಯ ನಿನ್ನ ತಂಗಿಗೇನೋ ಬರ್ಕೊಟ್ಬಿಟ್ಲಂತೆ 3 ಲಕ್ಷ ರೂಪಾಯಿ ಇಸ್ಕೊಬಿಟ್ಟು. ಆ ಕಂತ್ರಿ ಮನೆಯಾಳಿ ಹಿಂಗೆ ಮಾಡ್ಬಿಟ್ಟು ನಾನು ಬೀದಿಗೆ ತಂದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಮೊದಲೇ ಗೊತ್ತಿತ್ತು. ನಮ್ಮ ಅಮ್ಮಂಗೆ 1000 ಕಿತ ಹೇಳಿದ್ದೀನಿ. ಅಮ್ಮ ಹಂಗಲ್ಲ ಕಣಮ್ಮ ಹಿಂಗಲ್ಲ ಕಣಮ್ಮ ಅಂತಂದರೆ ನನ್ನೇನಿಯ ಲೋಪರ್ ನನ್ನ ಮಗನೇ ಅಂತೋನು ಇಂತೋನು ಅಂತ ಹೇಳ್ಬಿಟ್ಟು ನನ್ನ ತಮ್ಮನೇನಿಯ ದೂರ ಮಾಡ್ಬಿಟ್ಲು. ನನ್ನ ತಮ್ಮಂಗೆ ಹೆಂಗೋ ಒಳ್ಳೆ ಎಂಟ್ರು ಸಿಕ್ಕಿರೋದಕ್ಕೆ ಪೊದ್ದು ಹೆಂಗೋ ಇವಾಗ ದೂರ ಮನೆ ಕಟ್ಕೊಂಡತ್ಲಾಗ ನಿಮ್ಮದೇ ಗೌರೆ. ಆದರೆ ನಾನಂತ ಏನು ಮಾಡಲಿ ಹೇಳು? ನಾನು ಏನು ತಾನೇ ಮಾಡೋಕ್ಕಾಯ್ತದೆ? ಅದಕ್ಕೆ ಅನುಭವಿಸ್ಕೊಂಡು ಸಾಯ್ತಾ ಇವ್ನಿ. ಅಯ್ಯೋ ಬಿಡು, ನನಗೆ ಗೊತ್ತಿತ್ತು, ಇವತ್ತಲ್ಲ ಯಾವತ್ತೋ ಗೊತ್ತಿತ್ತು. ಯಾವಾಗ ನನ್ನ ತಂಗಿಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಅವ್ನು ಯಾವನ್ನ ಮನೆಗಿರ್ಸ್ಕೊಂಡಲ್ಲಕ್ಕ, ಆವಾಗೆ ಗೊತ್ತಾಯ್ತಕ್ಕ ನನಗೆ. ಈಗ ನನಗೂ ನನ್ನ ಎಂಟ್ರಿಗೂ ಏನು ಸಂಬಂಧ ಇಲ್ಲ, ಬಿಟ್ಟಿದ್ದೀನಿ. ಎಲ್ಲ ಬುಡ್ನಾಸನ ಮಾಡ್ಕೊಂಡು ಹೋಗ್ಲೇಳು. ನಮ್ಗೇನು ಗೊತ್ತಾಯ್ತದೆ? ಹೆಂಗನ ಮಾಡ್ಕೊಂಡು ನಂಗೆ ಏನು ಬೇಕಾಗೂ ಇಲ್ಲ. ಅಲ್ಲ ಕಣ್ಲ, ಈಗ ಒಂದ್ಬಿಟ್ರೆ ಹೆಂಗ್ಲ ಸಂಸಾರ ಉಳಿದತೆ? ನೀನೇ ಹೇಳು. ನೀನು ಎಂಟ್ರು ಒಡೆದೋ ಬಡ್ದೋ ಏನೋ ಮಾಡಿ ಒಸಿ ಸರ್ ಮಾಡ್ಕೋಬೇಕು ತಾನೇ. ಆ ಕಿತ್ತೋದೊಳನ್ನ ಸರ್ ಮಾಡ್ಕೊಳಕಾಯ್ತದ? ಹೇಳು ನೀನೇನೆನಿಯ? ಅಯ್ಯೋ, ನಾನು ಅವತ್ತೇ ಬಡ್ಕೊಂಡೆ ಬ್ಯಾಡ ಕಣಮ್ಮ ಅಂತಂದ್ರೆ ನಮ್ಮ ಅಮ್ಮನ ಮಾತು ಕೇಳಲು ಇಲ್ಲ ಬಿಡ್ಲು ಇಲ್ಲ. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಟ್ಟಿದ್ದೀನಿ. ಅಕ್ಕ, ನಂಗೆ ಏನೋ ಅವ್ರ ಸುದ್ದಿನೇ ಹೇಳೋಕೆ ಹೋಗ್ಬೇಡ. ಅಯ್ಯೋ ಬಿಡು, ಅದೇನು ಮನೆ ನನ್ನ ಕಟ್ಕೊಂಡು ಹಾಳಾಗೋಗ್ಲಿ, ಏನಿದ್ರೆ ಹಾಳು ಬಿದ್ದು ಹೋಗ್ಲಿ. ನಾನಂತೂ ಏನು ಹೇಳೋಗಿಲ್ಲ ಕೇಳೋಗಿಲ್ಲ. ನಮ್ಮ ಅಮ್ಮಂಗೆ ಇವಾಗ ಗೊತ್ತಾಗಕ್ಕಿಲ್ಲ. ಒಂದಿನ ಬೀದಿಗೆ ಬರ್ತಲ್ಲ ನಮ್ಮಮ್ಮ, ಅವಾಗ ನಮ್ಮ ಅಮ್ಮಂಗೆ ಎಲ್ಲರೂ ನೆನಪಾಯ್ತಾರೆ. ನೋಡ್ತಾ ಇರು. ಇವತ್ತು ಮಗನೂ ಬೇಡ, ಯಾವಳು ಬೇಡ. ನಾಳೆಗೆ ಗೊತ್ತಾಯ್ತದೆ ಬೀದಿಗೆ ಬಂದಾಗ. ಬಿಡಕ್ಕ, ಹೆಂಗನ ಮಾಡ್ಕೊಂಡ್ಲಿ. ಏನೋ ಕಣ, ಹೊಟ್ಟೆ ಊರಿಗೆ ಇನ್ನೇನು ನಮ್ಮ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಹೇಳ್ದೆ. ಒಟ್ಟು ಉರಿತಾಯ್ತು ನನಗೂನುವೆ, ತಡ್ಕೊಳಕ್ಕಾಯ್ತಿಲ್ಲ. ಹೇಳ್ದೆ ಬಿಡಪ್ಪ, ಏನೋ ಒಂದು ಮಾಡು. ಪಾಪ ನೀನು ಭಾಳ ಒಳ್ಳೆಯವನು, ದೇವ್ರಂತನಲ್ವಾ. ನಿನ್ನಂತವನಿಗೆ ಅಂಥ ಪಿಸಾಚಿ ಅಂತ ಎಂಟ್ರು ಸಿಗಬಾರ್ದಾಗಿತ್ತು. ಬಿಡಪ್ಪ, ಪಿಸಾಚಿ ಅಂತ ಎಂಟ್ರು ಸಿಗಬಾರ್ದಾಗಿತ್ತು ದೇವ್ರನೆಗೂನುವೆ. ಸರಿ ಕಣಪ್ಪ, ಹುಷಾರು, ಹೋಗು. ಸರಿ, ನಂಗೆ ಅರ್ಜೆಂಟಾಗಿ ಕೆಲಸ ಐತೆ, ಒಯ್ತೀನಿ. ಸರಿ. ನನಗೆ ಯಾವತ್ತೋ ಗೊತ್ತಿತ್ತು ನನ್ನ ಬಾಳೆ ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು. ನಂಗೆ ಯಾವತ್ತೋ ಗೊತ್ತಿತ್ತು. ಪೊದ್ದು ಯಾವಾಗ ಮನೆ ಬಿಟ್ಬಿಟ್ಟು ಹೋದ್ಲು ಆವಾಗ ನನಗೆ ಎಲ್ಲ ಅರ್ಥ ಆಗೋಗ್ಬಿಡ್ತು ಮನೆ ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನಮ್ಮ ಅಮ್ಮನ ತಲ್ಗಾಕ್ಬಿಟ್ಟು ನಮ್ಮ ಅಮ್ಮ ಹೇಳ್ದಂಗೆ ಕೇಳಂಗೆ ಮಾಡ್ಕೊಬಿಟ್ಟವಳೆ ನನ್ನ ಎಂಡ್ರು. ಅವಳು ಎಂತವಳು ಅಂತ ಗೊತ್ತಾದ್ಮೇಲೆ ನಾನು ಯಾಕೆ ಕೊರಿಕಂಡು ಸಾಯ್ಬೇಕು ಹೇಳಿ? ನೀವೆಲ್ಲ ಹೇಳ್ತಾ ಇದ್ರಿ ಅಲ್ವಾ, ಅವಳು ಮಾಡೋ ಕೆಟ್ಟ ಕೆಲಸಕ್ಕೆ ಗಂಡಂಗೆ ಯಾಕೆ ಮೋಸ ಆಗಬೇಕು ಅಂತ ಹೇಳ್ಬಿಟ್ಟು. ನನಗೇನು ಮೋಸ ಆಗಿಲ್ಲ ಕಡ್ರಪ್ಪೋ, ನಾನು ಸಂದಕ್ಕೆ ಇವನಿ. ಬನ್ನಿ ತೋರಿಸ್ತೀನಿ ನಿಮಗೆ. ಲೇ ಶಾರದಾ, ಒಸಿ ನೀರು ತಗೊಂಬಿಟ್ಟು ಬಾಮಿ, ಬಿರ್ನ ತಗೋಬಾ. ಅಯ್ಯೋ, ಬಾಯಾರ ಹೋಗ್ಬಿಟ್ಟೈತೆ ನನಗಂತೂ. ಅಯ್ಯ ತಗೊಳ್ಳಿ, ನೀವು ಈ ಸತ್ತು ಗೊತ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ಸಂದಾಗ ಗೊತ್ತಿಲ್ವೇ? ಅದಕ್ಕೆ ನೀಯ ಕಾಪಿ ನೆನೆಯ ಮಾಡ್ಬಿಟ್ಟಿವ್ನಿ. ತಗೊಳ್ಳಿ, ಕುಡ್ಕೊಳ್ಳಿ. ಎಂಡ್ರು ಅಂದರೆ ನಿನ್ನಂಗಿರ್ಬೇಕು ನೋಡೆ. ಅಯ್ಯಯ್ಯಪ್ಪ, ನಿನ್ನಂಗಿರ್ಬೇಕು ಎಂಡ್ರು ಅಂತ ಹೇಳಿದ್ರೆ. ನನಗೆ ಏನು ಬೇಕು ಏನು ಬೇಡ ಅಂತ ಹೇಳ್ಬಿಟ್ಟು ನೀನಂತೂ ಮುಂಚಿತವಾಗಿ ನನಗೆ ಅರ್ಥ ಮಾಡ್ಕೊಂಬಿಟ್ಟಿದ್ಯಾ ಬಿಡು ನನ್ನ ಬಗ್ಗೆಯ. ನಿನ್ನಂತ ಎಂಡ್ರು ಪಡೆಯೋಕ್ಕೆ ನಿಜವಾಗೂ ಅದು ಯಾವ ಜನ್ಮದ ಪುಣ್ಯ ಮಾಡಿದ್ದೀನೋ ಏನೋ ನಾ ಕಾಣೆ. ನಾನಿನ್ನೇನು ನಿಮ್ಮಂಥ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿವ್ನಿ ನಾನಂತೂ. ಅವತ್ತು ನಮ್ಮ ಮನೆಗೆ ಎಲ್ಲರೂ ಸತ್ತೋಗ್ಬಿಟ್ರು, ಯಾರು ಇಲ್ಲ ನಮ್ಮ ಫ್ಯಾಮಿಲಿನಾಗೆ ಅಂತ ಹೇಳ್ಬಿಟ್ಟು ನಾನು ಸಾಯಕ್ಕೆ ಕೆರೆಗೆ ಬಿದ್ದಿದ್ದಾಗ ನೀವು ತಾನೇ ಕಾಪಾಡ್ಬಿಟ್ಟು ನಾನು ಕರ್ಕೊಂಬಂದಿದ್ದು. ನೀವಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಒಂದೂವರೆ ವರ್ಷದ ತಿಥಿ ಮಾಡಿಸ್ಕೋಬೇಕಿತ್ತು. ಹೆಂಗೋ ನೀವು ನನ್ನ ಕರ್ಕೊಂಬಂದು ಕಾಪಾಡಿ ಹೆಂಗೋ ನನಗೂ ಒಂದು ಜೀವನ ಕೊಟ್ಬಿಟ್ಟು ನೋಡ್ಕೊತಿರೋದಕ್ಕೆ ನನಗಂತೂ ಭಾಳ ಖುಷಿ ಆಯ್ತದೆ. ಅಯ್ಯೋ, ನಿನಗೇನು ಕಮ್ಮಿ ಆಗೈತಾ? ಹೊಲ ಮನೆ ಎಲ್ಲ ಇದ್ರೂ ನೀನು ಬೇಕಾದ್ರೆ ಹೆಂಗೆ ಬೇಕಾದ್ರು ಬದುಕ್ಬೋದಿತ್ತು. ಆದ್ರೂ ನಾನೇ ಬೇಕು ಅಂತ ಹೇಳ್ಬಿಟ್ಟು ನನ್ನೇನೇ ಇಷ್ಟಪಟ್ಬಿಟ್ಟು ತಾಳಿ ಕಟ್ಸ್ಕೊಬಿಟ್ಟಿದ್ದು ನೀನು ತಾನೇ. ಬಿಡು, ಅಷ್ಟು ದಿನ ಆದ್ರೂ ಹೆಂಗೋ ಅತ್ಲಾಗೆ ಆರಾಮಾಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಲ್ಲ, ಅಷ್ಟು ಸಾಕು. ಅದೇ ನನ್ನ ಪುಣ್ಯ. ಅದೇನೋ ನೀವು ಸಿಕ್ಕಿರೋದು ನನ್ನ ಪುಣ್ಯವೋ, ನಾನು ಸಿಕ್ಕಿರೋದು ನಿನ್ನ ಪುಣ್ಯವೋ ಅಂತೂ ನನಗಂತೂ ಬಿಡಿ ಹೆಂಗೋ ಒಂದು ಜೀವನ ಸಿಕ್ತು ರೀ. ಈಕಿತ ಅದೇ ಜೋಳ ಹಾಕಿದ್ವಲ್ಲ, ಜೋಳದ ದುಡ್ಡೆಲ್ಲನೂ ಬಂದೈತೆ. ನಿಂಗೆ ಬೇಕು ಅಂತ ಇದ್ದಲ್ಲ ಜೋಳ ದುಡ್ಡೆಲ್ಲನೂ ತಗೊಂಡು ಬಳಸ್ಕ. ಯಾರು ಬೇಡ ಅಂತ ಹೇಳ್ತಾರೆ? ಅದೇನೋ ಒಡವೆ ಪಡವೆ ತಗೋಬೇಕು ಅಂತ ಹೇಳ್ತಾ ಇದ್ದೆ. ನಿಮ್ಮ ಹೊಲದ ದುಡ್ಡಲ್ವೇ ರೀ? ನಂದು ನಿಂದು ಅಂತ ಹೇಳ್ಬಿಟ್ಟು ಏನು ಭೇದ ಭಾವ ಇಟ್ಬಿಟ್ಟು ಬೇರೆ ಇಕ್ತಾ ಇದ್ದೀರೋ ನೀವು? ಅಯ್ಯಯ್ಯ, ನಮ್ದು ನಿಂದು ಎಲ್ಲನೂ ಒಂದೇನೆಯ, ಬ್ಯಾರೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. 3 ಎಕರೆ ಹೊಲ ಮನೆ ಎಲ್ಲನೂ ನನಗೆ ಹೆಂಗೆ ಸೇರಿದ್ದೋ ನಿಮಗೂ ಹಂಗೆ ಸೇರಿದ್ದೇನೆಯ. ನೀವೇನ ಹಂಗೂ ಹಿಂಗೂ ಮಾತಾಡ್ರೆ ನಂಗೆ ಪಾಪ ಬರ್ತದೆ ನೋಡಿ. ಅಯ್ಯಯ್ಯೋ, ನಾನು ಅಲ್ಲ ಹೇಳ್ದೆ ಸುಮ್ಮನೆ. ಹೆಂಡ್ತಿಗಳು ಅಂದಮೇಲೆ ಅವ್ರದ್ದು ಅಂತಂದಮೇಲೆ ಎಷ್ಟೊಂದು ಇದಿರ್ತದಲ್ವಾ, ಅದಕ್ಕೆ ನೆನೆಯ. ನಂದಂತೂ 10 ರೂಪಾಯಿ ಆಸ್ತಿನೂ ಇಲ್ಲ, ಎಂಥದೂ ಇಲ್ಲ. ನೀವೇ ನನಗೆ ದೊಡ್ಡ ಆಸ್ತಿ ಬಿಡಿ. ನಿಮ್ಗಿನ ಆಸ್ತಿ ಏನಾರ ಬೇಕಾ? ಅಯ್ಯೋ, ಎಂಥದೂ ಬೇಡ ನನಗೆ. ನೀವೇ ನನಗೊಂದು ದೊಡ್ಡ ಆಸ್ತಿ ರೀ. ನಳಿಕೆ ನಮ್ಮ ಮದುವೆ ಆಗ್ಬಿಟ್ಟು 1 ವರ್ಷ ಆಯ್ತದೆ. ನೀವು ಸಿಕ್ಕೊಂದು 1 ವರ್ಷ ಆಯಿತು, ಮದುವೆ ಮಾಡ್ಕೊಂಡು 1 ವರ್ಷ ಆಯ್ತದ್ರಿ. ನಳಿಕೆ ಏನನ್ನ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ, ಎಲ್ಲನ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋನಿ. ಸರಿನೇನ್ರಿ? ಆಯ್ತು ತಗೊಳ್ಳೆ, ಆಯ್ತು ಓಡಾಡ್ಕೊಂಬಿಟ್ಟು ಬರೋನಿ. ಅದಕ್ಕೇನಂತೆ
ನಾನು ಇನ್ನು ಮೇಲೆ ನಮ್ಮ ಅವ್ವಂಗೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲೇ ಇದ್ಬಿಡ್ತೀನಿ ನಾನು. ಇಷ್ಟು ದಿನ ಏಳ ಅಂತ ಮನಸ್ಸೇ ಮಾಡಿರಲಿಲ್ಲ. ಏಳಿಲ್ಲ ಅಂದ್ರೆ ಏನಂತೆ ನಮ್ಮ ಅವ್ವ ಒಪ್ಪಕ್ಕಿಲ್ಲ. ಅದಕ್ಕೆ ನೀನು ಏನು ಹೇಳ್ದಿದ್ದಂಗೆ ಬಂದ್ಬಿಟ್ಟು ಇಲ್ಲೇ ನೀ ಸೆಟ್ಲ್ ಆಗ್ಬಿಡ್ತೀನಿ ನಾನು. ಇನ್ನು ಕಡೆ ತಲೆ ಹಾಕು ಮನೆಕಬಾರ್ದು ಅಂತ ಅನ್ಕೊಬಿಟ್ಟಿದ್ದೀನಿ. ನಮ್ಮ ಅಮ್ಮ ಎಲ್ಲ ಬುಡ್ ನಾಶನ ಮಾಡ್ಬಿಡ್ತು. ಅಲ್ಲಂತೂ ಸುಮ್ಮನೆ ಯಾಕೆ ಬೇರೆ ಜಾತಿ ಅಂತ ಒಪ್ಪಕ್ಕಿಲ್ಲ ನಮ್ಮಮ್ಮ. ನಾನು ಇನ್ನು ಮ್ಯಾಲೆ ಇಲ್ಲೇ ಇದ್ಬಿಡ್ತೀನಿ ಬಿಡು, ಹೋಗೋಕ್ಕೆ ಇಲ್ಲ ಅಲ್ಲಿಗೆ. ನಿಮ್ಮ ಅಮ್ಮನೂ ಕರ್ಕೊಂಡು ಬನ್ನಿ. ಇದೇನೇನು ಇದು ಕಟ್ಟಬೇಕೆ, ನಾವು ಬಾಡಿಗೆ ಕಟ್ಟಬೇಕೆ, ಸ್ವಂತ ಮನೆ ತಾನೇ, ನನಗೆ ತಾನೇ ಮನೆಯಾಗ ಯಾರವ್ರೆ, ಯಾರು ಒಂದಕ್ಕಿಂತ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ಸತ್ತೋಗ್ಬಿಟ್ರಾ, ಇನ್ನು ಯಾರವ್ರು ನನ್ನವರು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನೇ ನಮ್ಮ ಅಮ್ಮ ಅನ್ಕೋತೀನಿ. ಕರ್ಕೊಂಬಿಟ್ಟು ಬನ್ನಿ. ಹಯ್ಯ ನಮ್ಮ ಅಮ್ಮನ ಕರ್ಕೊಂಬಂದ್ಬಿಟ್ರೆ ಈಗ ನಾನು ನೀನು ಸಂದಾಕಿದ್ದೀವಿ, ಒಂದೇ ದಿನಕ್ಕೆ ನಮ್ಮನ್ನ ದೂರ ಮಾಡ್ಬಿಟ್ಟು ಆಳ್ಗೆಡೋಗ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಕಣಮ್ಮಿ, ಆಳ್ಗೆಡೋಗ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ನಿನಗೇನು ಗೊತ್ತು, ನಮ್ಮ ಅಮ್ಮನಿಗೆ ತಲೆ ನಿನಗೆ ಸರಿ ಇಲ್ಲ. ನನ್ನ ತಮ್ಮನ ಎಂಡ್ರನ್ನ ಎಲ್ಲ ದೂರ ಮಾಡ್ಕೊಂಡು ನನ್ನ ತಮ್ಮನ ಎಂಡ್ರು ಯಾವ ಪಾಟಿ ಒಳ್ಳೆಳು ಗೊತ್ತೇ, ಪೊದ್ದು ಅಂತ ಹೇಳ್ಬಿಟ್ಟು ಯಾವ ಪಾಟಿ ಒಳ್ಳೆಳು ಅಂತೋಳ ಹತ್ರ ನಿನಗೆ ಬಾಳಕ್ಕಾಗಲಿಲ್ಲ. ಅವಳ ಜೊತೆ ಇದ್ದಿದ್ರೆ ನಮ್ಮಮ್ಮ ರಾಣಿ ಥರ ಬೆಳಿಬೋದಿತ್ತು. ಏನು ಮಾಡ್ತೀಯಾ, ಹಣೆ ಬರಹ ಸರಿ ಇಲ್ದಿದ್ದಕ್ಕೆ ಏನು ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ನೀನು ಬಿಡು, ನಾನಂತೂ ನಮ್ಮ ಅಮ್ಮನಂತೂ ಕರ್ಕೊಬರಕ್ಕಿಲ್ಲ ಬಿಡು. ನಾನು ನೀನಿಬ್ಬರೇ ನೀನೇ ಸಂದಾಕಿರೋಣ. ಏನೋ ರೀ ನಿಮ್ಮ ಇಷ್ಟ, ನನಗೆ ಹೇಳ್ದೆ ಸರಿ. ಕೈ ತೊಳ್ಕೊಂಬಿಟ್ಟು ಬನ್ನಿ ಒಳಗಡಿಕೆ. ಯೋಸತ್ತು ಅಂತ ಹೇಳ್ಬಿಟ್ಟು ಇಲ್ಲೇನು ಮಾಡಾಯ್ತಾ ಬಂತು, ಮಳೆಗಳೇ ಬಂದತ್ತು. ಬನ್ನಿ ಬಿಸಿಗೆ ಏನಾರ ಮಾಡ್ಕೊಡ್ತೀನಿ, ಬೋಂಡ ಗಿಂಡ ಎಲ್ಲ ಹಾಕ್ಕೊಡ್ತೀನಿ, ಕಳ್ಸಿಕ್ಕಿವ್ನಿ ಬರ್ರಿ. ಸರಿ ಕಣಮಿ, ನಡಿ ಬರ್ತೀನಿ. ಕಾಪಿ ನೆನೆಯ ತಣ್ಣಗಾಯ್ತು. ಅಯ್ಯಯ್ಯ ಕುಡ್ಕೊಳ್ಳಿ ಬಿರ್ನ ಕಾಪಿಯಾ. ಬಾ ಇದೊಂದು ಪೈಲಿ. ಯಪ್ಪ ಇಂಥ ಶಾರದನಂತ ಎಂಡ್ರು ಪಡೆಯೋಕ್ಕೆ ನಾನಂತೂ ಪುಣ್ಯನೇ ಮಾಡಿದ್ದೀನಿ ಬಿಡು. ಇವಳು ಬಾಳ್ನೂ ಉಳಿಸ್ದಂಗಾಯ್ತು. ಇವಳು ಜೀವನಕ್ಕೂ ನಾನಂತೂ ಒಂದು ನೆಲೆನೂ ಕೊಟ್ಟಂಗಾಯ್ತು. ನನಗೂ ಒಂದು ನೆಲೆ ಸಿಕ್ದಂಗಾಯ್ತು. ನಾನೇನಾರ ಮಮತಿ ಜೊತೆ ಇದ್ಬಿಟ್ಟಿದ್ರೆ ಅಷ್ಟೇ ನೀನಿಯ. ನನಗೆ ಆ ಪಾಟಿ ಮೋಸ ಮಾಡ್ದಲ್ಲೇ ಮಮತಿ ನೀನು. ನಿನಗೈತೆ ಕಣ್ಲೆ, ಐತೆ ನಿಂಗೆ ದೊಡ್ಡ ಮಾರಿ ಹಬ್ಬ ನೀನು, ಐತೆ ನಿಂಗೆ. ನೀನು ನನ್ನ ಹೆಂಡ್ತಿ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋಕ್ಕೂ ಇಲ್ಲ ಬಿಡು ನಾನಂತೂ. ಏನವ ನೀನು ಇಲ್ಲಿ ಇಷ್ಟು ದೂರ? ಬಾ ಕುಂತ್ಕ ಬಾ. ಲೇ ಶಾರದಾ, ಒಂದು ಲೋಟ ಕಾಪಿ ತಗೋಬಾರೆ ಬಿರ್ನ. ಅಯ್ಯೋ ಅಣ್ಣ ಏನಿಲ್ಲ, ಸುಮ್ಮನೆ ಹಿಂಗೆ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೇನೆ ಹಾಗೆ ನೀವು ನೆನಪಾದ್ರಲ್ವಾ, ನೀವು ನಾವು ಗೊತ್ತಿತ್ತಲ್ವ ನೀವು ಇಲ್ಲೇ ಇದ್ದೀರಾ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಅವತ್ತು ನಿನ್ನ ಗಂಡನ ವಿಷಯ ಹಂಗೇನೇನಿಯ, ನನ್ನ ಎಂಡ್ರ ವಿಷಯ ಇಬ್ಬರು ವಿಷಯನೂ ನನಗೆ ಹೇಳ್ಬಿಟ್ಟು ನೀನು ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ನೀನಂತೂ ನನ್ನ ಎಂಡ್ರು ನನಗೆ ಯಾವ ಪಾಟಿ ಮೋಸ ಮಾಡೋಕೆ ಹೊರಟಿದ್ಲು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯಿತು. ನಾನು ಬಹಳ ಪ್ರಯತ್ನ ಪಟ್ಟೆ ಅವಳಿಗೆ ಹೋಗ್ತು ಇದು ಮಾಡೋಕ್ಕೆ, ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಆ ಮನೆ ಅಳಿಕೆ ಒಳ್ಳಿಲ್ಲ. ಅದಕ್ಕೆ ನನ್ನ ದಾರಿ ನಾನು ನೋಡ್ಕೊಂಡಿದ್ದೀನಿ. ಬದಲಾಗಲಿಲ್ಲ ಅಂತಂದ್ಮೇಲೆ ನಾನೇನು ಮಾಡೋಕ್ಕಾಯ್ತದೆ? ಹೆಂಗೋ ಕಣವ, ನೀನು ಅವತ್ತೆಲ್ಲ ನಂಗೆ ವಿಷಯ ಮುಟ್ಟಿಸ್ಬಿಟ್ಟು ಒಳ್ಳೆ ಕೆಲಸ ನೀನು ಮಾಡಿದ್ಯಾ. ಮತ್ತೆ ಇವಾಗ ನಿನ್ನ ಗಂಡ ಸಂದಕವನ ನಿನ್ನ ಜೊತೆ? ನನ್ನ ಎಂಡ್ರ ವಿಚಾರಕ್ಕೆ ಹೋಯ್ತಿಲ್ಲ ತಾನೇ? ಇಲ್ಲ ಕಣಣ್ಣ, ಸಂದಕ್ಕೆ ನೆನೆಯ ಅವನೇ ಇವಾಗ ಅದೇ ಪೊದ್ದು. ಅವರೆಲ್ಲ ಬುದ್ಧಿ ಹೇಳ್ಬಿಟ್ಟು ಕಳಿಸಿದ್ಮೇಲೆ ಸಂದಕ್ಕೆ ನೆನೆಯ ಅವರೇ, ಏನು ತೊಂದರೆ ಇಲ್ಲ. ಮತ್ತೆ ನೀವು ಇಲ್ಲಿ ನಿಮ್ಮ ಎಂಡ್ರು ಅಂತ ಹೇಳಿದ್ರಲ್ಲ, ಸಂದಕ ಇದ್ದೀರಾ ಅವ್ರ ಜೊತೆ? ಹ್ಞೂ ಕಣವ, ಸಂದಕ್ಕಿದ್ದೀನಿ. ಒಂದು ಕಿತ ಸಂದ 2 ಕಿತ ಸಂದ ಕಣವ. ನನ್ನ ಎಂಡ್ರು ಏನು ಮನೆಯಾಳಿ ಏನು ಓಸಿ ಕೆಟ್ಟ ಕೆಲಸ ಮಾಡೋಳೆ ಅಂತ ಅನ್ಕೊಂಡ. ನಾನು 1 ಕಿತಕ್ಕೆ ಸಮಸ್ತೆ 2 ಕಿತಕ್ಕೆ ಸಮಸ್ತೆ. ಯಾವಾಗ ನಿನ್ನ ಗಂಡನ ಜೊತೆ ಓಡೋಗೋಕ್ಕೆ ಬ್ಯಾಗ್ ಎತ್ಕೊಂಡು ಮನೆ ಬಿಟ್ಬಿಟ್ಟು ಹೋದ್ಲು ಮನೆಯಾಳಿ, ಅವತ್ತೇ ಕೊನೆ ಮಾಡಿಬಿಟ್ಟೆ ಬಿಡು ನಾನು. ಅದವಾಗ ಕೊನೆ ಮಾಡಿಬಿಟ್ಟು ನಾನು ಈಗ ಶಾರದನ್ನ ಅವಾಗ ಕೆರೆಯಿಂದ ಕಾಪಾಡಿದ್ದೆ ನಾನು. 6 ತಿಂಗಳು ಆದಮೇಲೆ ಇವಳೆ ಕೇಳ್ತಿದ್ಲು ಮದುವೆ ಮಾಡ್ಕೊಳ್ಳಿ ಅಂತ. ನನ್ನ ಎಂಡ್ರು ಯಾವಾಗ ಕಿತ್ತೋದು ಕೆಲಸ ಮಾಡ್ಬಿಟ್ಲು, ಆವಾಗ ಅತ್ಲಾಗ ನಾನು ಬಂದ್ಬಿಟ್ಟು ಅದ ಶಾರದನ ಕುತ್ತಿಗೆ ತಾಳಿ ಕೊಟ್ಬಿಟ್ಟು ಇವಳ ಜೊತೆ ಕಣವ ನೆಮ್ಮದಿಯಾಗಿದ್ದೀನಿ ನೋಡು. ಏನೋ ಕಣಣ್ಣ, ತಪ್ಪು ಮಾಡಿದವ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಂತ ಹೋದ್ರೆ ಆಯ್ತದೆ. ಅದು ಬಿಟ್ಬಿಟ್ಟು ಜೀವನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನನ್ನ ಗಂಡ ಹೇಳ್ದ ತೆಪ್ಪೆ ಮಾಡೋಕ್ಕಿಲ್ಲ ಅಂತ, ಸೋರೋಯ್ತು. ನೀನು ಎಂಡ್ರು ಅಷ್ಟು ಆದ್ರೂ ಬರೀ ತೆಪ್ಪು ಮಾಡ್ಕೊಂಡು ಅವಳೆ ಅಂತಂದರೆ ಅಂಥವ್ರ ಜೊತೆ ಬಾಳಕ್ಕಾಗಕ್ಕಿಲ್ಲ ಬಿಡೋಣ. ಅಯ್ಯೋ ಏನು ಅಂತ ಬಾಳಿಯ ನೀನು. ಅಪ್ಪ, ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡೇನು ಸ್ವಲ್ಪ ಆಟ ಆಡ್ಸಿದ್ಲ. ನನ್ನ ಗಂಡನೂ ಸರಿ ಇರಲಿಲ್ಲ, ಹೆಂಗೋ ಇವಾಗ ಸರಿ ಹೋಗವನೇ. ನನಗೂ ಮಾತು ಕೊಟ್ಟವನೇ ಇನ್ನೊಂದು ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಅಂತ. ಒಳ್ಳೇದು ಕಣಮ್ಮ, ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗು. ನಾನು ಸಂದಾಗ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗಂತೂ ಯಾವುದು ತೊಂದರೆ ಇಲ್ಲ ನೋಡು. ತಗೊಳಮ್ಮಿ ಕಾಪಿಯಾ. ತುಂಬ ಥ್ಯಾಂಕ್ಸ್. ನಿಮಗೆ ತುಂಬ ಒಳ್ಳೆ ಗಂಡ ಸಿಕ್ಕಿದ್ದಾರೆ, ತುಂಬ ಮುಗ್ಧರು, ತುಂಬ ಒಳ್ಳೆಯವರು. ಹೆಂಗೋ ಜೀವನ ಮಾಡ್ಕೊಂಡು ತುಂಬ ಚೆನ್ನಾಗಿರಿ. ಲೇ, ನಾನು ಅವತ್ತು ಹೇಳಿದ್ನಲ್ಲ, ಈ ಹುಡುಗಿಂದ ನೆನೆಯ ನೀನು ಮದುವೆ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು, ಎಷ್ಟು ಹೇಳಿದ್ದೆ ಅಷ್ಟೇ ನೆನೆಯ, ಇವಳೇ ನೆನೆಯ. ನಿನ್ನಿಂದ ಭಾಳ ಉಪಕಾರ ಆಯಿತು ನನಗಂತೂ. ನಿನ್ನಿಂದ ನೆನೆಯ ಇವತ್ತು ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಆಯ್ತಾನೆ ಇರಲಿಲ್ಲ. ಇವ್ರನ್ನ ಕೇಳ್ದೆ ನಾನು 6 ತಿಂಗಳು ಕೇಳಿದ್ದೀನಿ, ಮದುವೆ ಮಾಡ್ಕೊಳ್ಳಿ ಅಂದರೆ ಏನೇನೋ ಹೇಳ್ಬಿಟ್ರು ನೆಪವ. ಅದು ಇದು ಅಂತ ಹೇಳ್ಬಿಟ್ಟು ಅದೇನೋ 6 ತಿಂಗಳು ಆದಮೇಲೆ ಬಂದ್ಬಿಟ್ಟು ವರ್ಷದಿಂದೆ ಇಲ್ಲ ನಾನು ಮದುವೆ ಆಯ್ತೀನಿ ಅಂತ ಹೇಳ್ಬಿಟ್ಟ. ಅದು ನೀನೇ ಹೇಳ್ದೆ ಅಂತ ಗೊತ್ತಾಯಿತು. ನಿಮ್ಮ ಅಕ್ಕನೇ ನೋಡಿರಲಿಲ್ಲ. ನೀನಂತೂ ಉಣ್ಕೊಂಡೆ ನೀನೇ ಹೋಗ್ಬೇಕು. ಅಯ್ಯೋ ಇಲ್ಲ ಅರ್ಜೆಂಟ್ ಕೆಲಸ ಐತೆ ಹೊಸಿ, ನಾನು ಹೋಗ್ಬೇಕು. ಇನ್ನೊಂದ್ಕಿತ ಯಾವಾಗ ನಾನು ಬರ್ತೀನಿ. ಸರಿ ಕಣಮ್ಮ, ಹೋಗೋರ್ನ ತಡಿಬಾರ್ದು. ಬಿಡ್ತು ಹೋಗ್ಬಿಡ್ಪ, ಒಳ್ಳೇದಾಗಲಿ. ಏನರಪ್ಪ, ನನಗಂತೂ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿಲ್ಲ. ಯಾಕಂದರೆ ನಾನು 1 ಕಿತ ನೋಡಿದೆ, 2 ಕಿತ ನೋಡಿದೆ, 3 ಕಿತ ನೋಡಿದೆ. ನನಗೂ ನನ್ನ ಎಂಡ್ರಿಂದ ಸಾಕಾಗೋಯ್ತು. ಅವಳನ್ನ ಬದಲಾಯಿಸೋಕ್ಕೆ ನಾನಂತೂ ಬೇಜಾನ್ ಪ್ರಯತ್ನ ಪಟ್ಬಿಟ್ಟೆ. ಆಗಲೇ ಇಲ್ಲ.
ಇನ್ನೊಬ್ನು ಯಾವನ ಜೊತೆನೋ ಓಡೋಕೆ ರೆಡಿ ಆಗವಳೆ ಅಂತ ಗೊತ್ತಾದ್ರೂ ನಾನು ಅವಳ ಜೊತೆ ಸಂಸಾರ ಮಾಡ್ಬೇಕಾ? ನೀವೇ ಹೇಳಿ. ಜೊತೆಗಿರ ಗಂಡಂಗೆ ಮೋಸ ಮಾಡ್ಕೊಂಡು ಜೀವನ ಮಾಡ್ತಾ ಇರೋಳನ್ನ ಕಟ್ಕೊಂಡು ನಾನು ಎಷ್ಟು ದಿನ ಅಂತ ಇರಲಿ? ಬ್ಯಾಡ ಅಂತ ಬಿಟ್ಬಿಟ್ಟು ಹೆಂಗೋ ನಾನು ಶಾರದನ ಮದುವೆ ಮಾಡ್ಕೊಂಡು ಇಲ್ಲಿ ಸುಖವಾಗಿದ್ದೀನಿ. ಅಲ್ಲವಳಿ ಹಂಗಾನೇ ಇರಲಿ. ನಾನು ಅದಕ್ಕೆ ನನ್ನ ಹೆಣ್ರಿಗೆ ಮೋಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಹೆಸ್ರುಗಿತ್ತಲ್ಲ ಆ ಆಸ್ತಿನೆಲ್ಲ ಅವಳಿಗೆ ಬಿಟ್ಕೊಟ್ಬಿಡ್ತೀನಿ. ಅವಳೇ ನೀನು ತಗೊಂಡು ಸುಖವಾಗಿದ್ಬಿಡಿ. 2 ಎಕರೆ ಹೊಲ ಅದನ್ನು ಅವಳಿಗೆ ಕೊಟ್ಬಿಡ್ತೀನಿ. ನನ್ನಿಂದ ಏನು ಮೋಸ ಆಗಬಾರ್ದಲ್ವಾ? ಅದಕ್ಕೆ ನೀನು ಹೆಂಗಾರ ಮಾಡ್ಕೊಂಡು ಹೋಗ್ಲಿ.